ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ ಬೆಳಗ್ಗೆನೇ ನಮ್ಮ ತೋಟದಲ್ಲಿ ರೋಜಾ ಗಿಡ ಉಣೋದಕ್ಕೆ ಬಂದಿದ್ದಾರೆ. ರೋಜಾ ಗಿಡನ ಎಷ್ಟು ದೂರದಿಂದ ಎಷ್ಟು ದೂರಕ್ಕೆ ಉಣ್ಬೇಕು ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನೋಡಿ, ಈ ಥರ 3 ಅಡಿಗೆ ಒಂದು ಗಿಡ, 8 ಅಡಿ ಸಾಲಲ್ಲಿ 3 ಅಡಿಗೆ ಒಂದೊಂದು ಗಿಡ ಉಣ್ಕೊಬೇಕು. ಆ ಚಿಗುರು ಮೇಲೇ ಇರಬೇಕು, ಜಾಸ್ತಿ ಮುಚ್ಚಬಾರ್ದು. ಮಣ್ಣು ಸ್ವಲ್ಪ ಎತ್ತಬೇಕು ಮಣ್ಣು. ನೋಡಿ, ಇವರಿಬ್ಬರು ಎತ್ತಾ ಇದ್ದಾರೆ ಮಣ್ಣು, ಅವರಿಬ್ಬರು ಗಿಡ ಉಣ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ತಂಗೂಸ್ ಕಟ್ಕೊಬೇಕು ಸ್ಟ್ರೈಟಾಗಿ ಬರೋದಕ್ಕೆ. ಆ ಕಡೆ ಒಂದು ಈ ಕಡೆ ಒಂದು ಕಡ್ಡಿ ನಟ್ಬಿಟ್ಟು ತಂಗು ಸ್ಟ್ರೈಟಾಗಿ ಕಟ್ಕೊಂಡು ಚಿಕ್ಕದಾಗಿ ನೋಡಿ, ಅಷ್ಟು ಮಾತ್ರ, ಆ ಬೇರು ಮಾತ್ರ ಮಣ್ಣಲ್ಲಿ ಇರಬೇಕಷ್ಟೆ, ಅಷ್ಟು ಮಾತ್ರ ಗುಣಿ ಹೊಡ್ಕೊಂಡು ಉಣ್ಕೊಬೇಕು. ಗಿಡ ಬಂದು 1 ಅಡಿ ಕೂಡ ಬರೋಲ್ಲ, ಅರ್ಧ ಅಡಿ ಇರುತ್ತಷ್ಟೇ. ಚಿಕ್ಕದಾಗಿ ಗುಣಿ ತೆಗೆದುಬಿಟ್ಟು ಮಣ್ಣು ಮುಚ್ಚಬೇಕು. ಜಾಸ್ತಿ ನೀರು ಬಿಡಬಾರ್ದು ರೋಜಾ ಗಿಡಕ್ಕೆ. ಜಾಸ್ತಿ ನೀರು ಬಿಟ್ಟರೆ ಎಲ್ಲ ಯೆಲ್ಲೋ ಕಲರ್ ತಿರುಗಿಬಿಡುತ್ತೆ, ಅರ್ಶಿನ ಕಲರು. ಅದರಿಂದ ಕಮ್ಮಿ ನೀರು ಬಿಡಬೇಕು. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ಶುಭ ದಿನ.